ನಮಸ್ಕಾರ. ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. HMPV ವೈರಸ್ ಬಗ್ಗೆ ಯಾರೂ ಭಯಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ಹೇಳಿದರು. ಬುಧವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ವಿಡಿಯೋ ಕಾನ್ಫರೆನ್ಸ್ ಹಾಲ್ ನಡೆದ ಜಿಲ್ಲಾ ಕಗ್ಗಾವಲು ಸಮಿತಿ ಸಭೆಯಲ್ಲಿ ಮಾತನಾಡಿದರು. ನೆಗಡಿ, ಕೆಮ್ಮು, ಜ್ವರ ಲಕ್ಷಣಗಳು ಕಂಡುಬಂದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಯಾವುದೇ ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಹೆಚ್ಚಾಗಿದ್ದು, ಕಲಬುರಗಿಯಲ್ಲೂ ಓರ್ವ ಬಾಣಂತಿ ಹೆರಿಗೆ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದು, ಇದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ಹಾಲ್ಕೈ ಅವರು ಆರೋಪಿಸಿದರು. ಡೆಲಿವರಿ ಬಾಣಂತಿ ಅವಳು ಡೆಲಿವರಿ ಅಫ್ಜಲ್ಪುರಲ್ಲಿ ಆಗಿತ್ತು. ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾರ್ಮಲ್ ಡೆಲಿವರಿನೂ ಆಗಿದೆ. ಇದು ಎರಡನೇ ಬಾಣಂತನ ಅಫ್ಜಲ್ಪುರದಲ್ಲಿ. ಅದಾದಮೇಲೆ ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ಸಲೈನ್ ಹಚ್ಚಿದಾಗ ಫಾಸ್ಟಾಗಿ ಹಚ್ಚಿದ್ದಾರೆ ಅಂತ ಇವ್ರು ಹೇಳಿದ್ರು. ಇವ್ರ ಪ್ರಕಾರ ನಾನು ಹೇಳಿದೆ ಮೇಡಮ್ ಅಷ್ಟು ಫಾಸ್ಟ್ ಹಚ್ಚಬೇಡಿ ಅಂತ ಫಾಸ್ಟ್ ಇಟ್ಟಿದ್ರು. ಅದಾದಮೇಲೆ ಚಳಿ ಶುರುವಾಯಿತು. ಅದಾದಮೇಲೆ ಪ್ರತಿಯೊಂದು ಬ್ಲೀಡಿಂಗ್ ಜಾಸ್ತಿ ಆಯಿತು. ಬ್ಲೀಡಿಂಗ್ ಜಾಸ್ತಿ ಆದಮೇಲೆ ಕಂಟ್ರೋಲ್ ಆಗ್ತಾ ಇಲ್ಲ, ನೀವು ಕಲಬುರ್ಗಿ ಕಿಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಬೆಳ್ಳಾರಿಯಲ್ಲಿ ಆದಾಗೂ ರಿಂಗರ್ ಲ್ಯಾಕ್ಟೇಟು ಯಾವುದು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪ್ನಿಯಿಂದ ಬಂದಿರೋದು ರಿಂಗರ್ ಲ್ಯಾಕ್ಟೇಟು. ಅದ್ರ ಬಗ್ಗೆ ಮೊದಲಾದ್ರೂ ಬೆಳ್ಳಾರಿ ಡಾಕ್ಟರ್ಸು ಅವರು ಒಂದು ಕಂಪ್ಲೇಂಟ್ ಮಾಡಿದ್ರಂತೆ, ಸ್ಕಿನ್ ರ್ಯಾಷಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿ. ಅದನ್ನು ಅವರು ಮತ್ತೆ ಕೋರ್ಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಬಂದಾದ್ಮೇಲೆ ಸೇಮ್ ಸ್ಯಾಂಪಲ್ ಬ್ಯಾಚನ್ನು ತೊಗೊಂಡು ಅದು ಕಂಟಿನ್ಯೂ ಮಾಡಿದ್ರು. ಅವಾಗ ಅಲ್ಲಿ 5 ಬಾಣಂತಿಯರು ಸಾವಾಯಿತು, ಇಲ್ಲೂ ಇವ್ರು ಸಾವಾಯಿತು. ಇಲ್ಲಿ ಬಂದಾದಮೇಲೆ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿ BP ಡೌನ್ ಆಗಿದೆ, ಆರ್ಗನ್ಸ್ ಫೇಲಿಯರ್ ಆಗಿದೆ ಅಂತ ಹೇಳಿಬಿಟ್ಟು ಶಿ ವಾಸ್ ಡಿಕ್ಲೇರ್ಡ್ ಡೆತ್. ಡಿಕ್ಲೇರ್ ಆದಮೇಲೆ ಆ ಮಗುನ ನೋಡ್ಕೋಬೇಕು ಇಲ್ವಾ? 4 ಗಂಟೆ ಆ ತಾಯಿದು ಪೋಸ್ಟ್ ಮಾರ್ಟಮ್ ಆಗುತ್ತಾನೆ, ಯಾರ ರೆಸ್ಪಾನ್ಸಿಬಿಲಿಟಿಯಲ್ಲಿ? ಹುಟ್ಟಿರೋ ಮಗುನ ಹೊರಗಡೆ ಬಿಸಿಲಲ್ಲಿ ಇಟ್ಟಿದ್ರು. ನಮ್ಮ ಪತ್ರಿಕಾ ಸಹೋದರರು, ಮಾಧ್ಯಮದವರು ಅವರು ಕೇಳಿ ಪ್ರಶ್ನೆ ಮಾಡಿ ಅವ್ರಿಗಿದು ಇಂಟರ್ವ್ಯೂ ಮಾಡಿದಾಗ ಅವಾಗ ಇಟ್ ವಾಸ್ ಕೆಪ್ಟ್ ಇನ್ ನ್ಯೂನಿಟಿ ಕೇರ್ ಯೂನಿಟ್. ಅದಾದಮೇಲೆ ಈಗ ರಿಪೋರ್ಟು 1 ದಿನದ ಮಗು ರಿಪೋರ್ಟ್ ಕೊಟ್ಟಿದ್ದಾರೆ ಇವರು. ಮೈ ಕ್ವಶನ್ ಈಸ್, ನಾವು ಹೋಗಿ ಕೇಳಾದ್ಮೇಲೆ ರಿಪೋರ್ಟ್ ಕೊಡ್ಬೋದು ಅವರು ಬೇರೆ ಭಾಗ್ಯಶ್ರೀ. ಇವರು ಬೆಂಗಳೂರಿಗೆ ಇದಕ್ಕೆ ಪರಿಹಾರ ಕೊಡೋಕ್ಕೆ ಹೋಗಿದ್ರೆ ಅಥವಾ ಇನ್ಶೂರೆನ್ಸ್ ಸಲುವಾಗಿ ಅಥವಾ ಬೇರೆ ಎದ್ರ ಸಲುವಾಗಿ ಇದು ರಿಪೋರ್ಟ್ ತೊಗೊಂಡು ಹೋದಾಗ ಮತ್ತೆ ಅವ್ರು ಓಡಾಡಿಸ್ತಾರೆ ಇಲ್ವ? ಅವರು ಇದು ನಿಮ್ದಲ್ಲ ಅಂದಾಗ ಅವ್ರ ಗತಿ ಏನಾಗುತ್ತೆ? ಅವ್ರಿಗೆ ಓದೋಕ್ಕೆ ಬರೋಕ್ಕಿಲ್ಲ ಅಂದ ತಕ್ಷಣ ನೀವು ಏನು ಮಾಡ್ತೀರಾ? ರೈತರು ಹೀಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸಚಿನ್ ಸಾವಿಗೆ ನ್ಯಾಯಕ್ಕಾಗಿ ಬಿಜೆಪಿ ಹೋರಾಟ ಮಾಡಿದೆ. ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೇವೆ. ಆದರೆ ಉಸ್ತುವಾರಿ ಸಚಿವರ ಬೆಂಬಲಿತರು ಮೆಸೇಜ್ ಹಾಗೂ ವಿಡಿಯೋಗಳನ್ನು ಹಾಕಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಗೌರವಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು. ಕಲಬುರಗಿಯಲ್ಲಿ ವಿಪರೀತ ಚಳಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಆ ಚಳಿಯ ಮಧ್ಯೆ ಕಲಬುರಗಿಯ ಜನತೆ ಬಿಸಿಯ ಸುದ್ದಿಗಳನ್ನು ಕೂಡ ಗ್ರಹಿಸ್ತಾ ಇದ್ದಾರೆ. ನಾನು ಕೂಡ ಇವತ್ತು ತಮ್ಮ ಎದುರುಗಡೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಲ್ಲಿ ಬಂದಿದೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣದ ನಂತರ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ವಿಚಿತ್ರ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಂತಹ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮತ್ತೆ ಅವರಿಗೆ ಪರಿಹಾರ ಸಿಗಬೇಕು. ಯಾರು ಆ ವ್ಯಕ್ತಿಯ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೋ ಅವರನ್ನ ಅರೆಸ್ಟ್ ಮಾಡಬೇಕು. ಹೀಗೆ ಹಲವಾರು ವಿಚಾರಗಳನ್ನ ನಾವು ಇಟ್ಕೊಂಡು ನಿರಂತರವಾದಂತಹ ಹೋರಾಟವನ್ನ
ಹಮ್ಮಿಕೊಂಡಿದ್ದೀರಿ. ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣ ಕೇವಲ ನಮ್ಮ ಕಲಬುರಗಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ. ರಾಜ್ಯ, ಹೊರ ರಾಜ್ಯ, ಇಡೀ ದೇಶ ವ್ಯಾಪ್ತಿ ಈ ಸುದ್ದಿ ನೀವೆಲ್ಲರೂ ಕೂಡ ಬಿತ್ತರಿಸಿ ಕಲಬುರಗಿಯ ಈ ದುಸ್ಥಿತಿಯ ಬಗ್ಗೆ ವಿವರಣೆಯನ್ನ ಕೊಟ್ಟಿದೆ. ಸಚಿನ್ ಆತ್ಮಹತ್ಯೆ ಪ್ರಕರಣ ನಡೆದು 15 ದಿನ ಕಳೆದರೂ ಸಹ ಈವರೆಗೆ ಆರೋಪಿಗಳನ್ನು ಬಂಧಿಸಿಲ್ಲ. ಮೃತ ಸಚಿನ್ ಕುಟುಂಬಕ್ಕೆ ನ್ಯಾಯ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಮಾಜಿ ಸಂಸದ ಉಮೇಶ್ ಜಾಧವ್ ಅವರು ಆರೋಪಿಸಿದರು. ಮಾಡಿರ್ಬೇಕೀಗಾಗಲೇ ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ಮಾಡಿ ಈ ತನಿಖೆ CID CBI ಕೊಡ್ಬೇಕಂತ ಹೇಳಿ ನಾವು ಆಗ್ರಹಿಸಿದ್ವಿ. ಯಾಕಂದ್ರೆ ಇದು ಕೇವಲ ಕರ್ನಾಟಕ ಅಲ್ಲ, ಕರ್ನಾಟಕ, ಸೋಲಾಪುರ 2 ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ 2 ಸ್ಟೇಟ್ ಇಶ್ಯೂ ಇದೆ. ಈ ಹೋರಾಟ ಮಾಡಿದ್ದಕ್ಕೆ ಗುಲ್ಬರ್ಗ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ನಾವು ಮನ್ಸು ಮಾಡಿದ್ರೆ ಬಿಜೆಪಿ ಮನಿ ಬೀಳಿಸ್ಕೊಡ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ, ಹಗಲ ರಾತ್ರಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಮಾತಾಡಲ್ಲ. ನೀವು ಒಬ್ಬ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರಿ. ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತೀವಿ, ಯಾರು ಇನ್ಫ್ಲುಯೆನ್ಸ್ ಅನ್ನೋದು ನಾವು ಕೆಲಸ ಮಾಡಲ್ಲ, ನ್ಯಾಯ ಕೊಡ್ತೀವಿ ಅನ್ನೋರು ಈ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇಲ್ಲ. ವಾಟ್ ಇಸ್ ದಿಸ್ ಲ್ಯಾಂಗ್ವೇಜ್? ದಿಸ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇದ್ಕೊಂಡು ಯು ಶುಡ್ ಎನ್ಕರೇಜ್ ದಿಸ್ ಡೆಮೋಕ್ರೆಟಿಕ್ ವೇ ಆಫ್ ಪ್ರೊಟೆಸ್ಟ್ಗಳನ್ನ ಎನ್ಕರೇಜ್ ಮಾಡಬೇಕು ಅವರು. ಅದು ಬಿಟ್ಟು ನಾವು ಇದನ್ನು ಹೇಳಿವಿ, ಕರೆಸಿ ಎಲ್ಲರಿಗೂ ಕರೆಸಿ ಮಾತಾಡಿ ಒಂದು ಈ ಸಮಸ್ಯೆನ ಬಗೆಹರಿಸ್ಬೇಕಂತ ಹೇಳಿ ಇದನ್ನು ಹೇಳಿವು ನಾವು. ಇವತ್ತು ಇನ್ನೂವರೆಗೆ ಒಬ್ಬರಿಗೂ ಬಂಧನ ಮಾಡಿಲ್ಲ. ಇದು ಒಂದೇ ಅಲ್ಲ, ನಿಮಗೆ ಗೊತ್ತಿದೆ ಯಡ್ರಾಮಿಯಲ್ಲಿ ಒಬ್ಬ 11 ವರ್ಷದ ಹುಡುಗಿ ಓದುವ ಮೂಲಕ ಪಂಪ ಶರಣರು, ದಾಸರು, ಕವಿಗಳು ಮೊದಲಾದವರು ಸಾಂಸ್ಕೃತಿಕ ಲೋಕ ತೆರೆದವರು. ಈ ಕವಿರಾಜ ಮಾರ್ಗ ಕೃತಿ ನಮ್ಮ ಸಾಹಿತ್ಯ ಸಂಸ್ಕೃತಿಯನ್ನು ಅವಲೋಕಿಸುವುದಾಗಿ ನೈತಿಕ ರೂಪ ಮೌಲ್ಯಗಳನ್ನು ಚಕೋರ ನಿಮ್ಮ ಜ್ಞಾನ ವಿಸ್ತರಿಸಲು ಕವಿರಾಜ ಮಾರ್ಗ ಕೃತಿ ನಮ್ಮ ನೆಲದ ಹೆಮ್ಮೆಯ ಸಾಕ್ಷಿ ಪ್ರಜ್ಞೆ ಎಂದು ಪ್ರಖ್ಯಾತ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ಸಂಸತ್ತಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡಿಸಿ ಇಂದು ತಾಲೂಕಾ ಸಂವಿಧಾನ ರಕ್ಷಣಾ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಈ ರ್ಯಾಲಿಯು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಿಂದ ಹೊರಟು ಪ್ರತಿಭಟನಾಕಾರರು ಮುಖ್ಯ ಬೀದಿ ಮೂಲಕ ಬಸ್ ಸ್ಟ್ಯಾಂಡ್, ಬಸವೇಶ್ವರ ಸರ್ಕಲ್ ವರೆಗೆ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುವ ಮೂಲಕ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಕಲಬುರಗಿಯಲ್ಲಿ ನಗರದ ಕನ್ನಡ ಭವನದಲ್ಲಿ 7ನೇಯ ವಾಲ್ಮೀಕಿ ಜಾತ್ರೆ ಅಂಗವಾಗಿ ಪೂರ್ವಭಾವಿ ಸಭೆ ಏರ್ಪಡಿಸಲಾಯಿತು. ಈ ಸಭೆಯಲ್ಲಿ ನಂದಕುಮಾರ್ ಮಾಲಿ ಪಾಟೀಲರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ವಾಲ್ಮೀಕಿ ಸಮಾಜದ ಬಂಧುಗಳು ಇದೇ ಫೆಬ್ರವರಿ 8, 9 ರಂದು ಶ್ರೀ ಆದಿ ಕವಿ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆ ಖಂಡಿಸಿ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಬುಧವಾರ ಕರೆ ನೀಡಿದ ಕಾಳಗಿ ಬಂದ್ ಯಶಸ್ವಿಯಾಯಿತು. ಪ್ರತಿಭಟನೆಯಲ್ಲಿ ಅಮಿತ್ ಶಾ ಅಣಕು ಶವಯಾತ್ರೆ ನಡೆಸಿ ಭಾವಚಿತ್ರ ಪ್ರಕೃತಿ ದಹಿಸಲಾಯಿತು.
ಒತ್ತಡದ ಬದುಕು ನಿವಾರಣೆಗೆ ಸಂಗೀತ ನುಡಿಸುವುದು ಆಲಿಸುವುದರಿಂದ ನೆಮ್ಮದಿ ತಂದುಕೊಳ್ಳಲು ಸಾಧ್ಯವಿದೆ. ಸಂಗೀತದ ಹಲವು ವಿಧಗಳಾದ ಶಾಸ್ತ್ರೀಯ, ಜನಪದ ಕಲೆಯನ್ನು ಇಂದು ಉಳಿಸಿ ಬೆಳೆಸಲು ಸಮಾಜ ಮತ್ತು ಸರ್ಕಾರ ಮುಂದಾಗಬೇಕಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಹನುಮಂತ ಶೇರಿ ಖಜೂರಿ ಅವರು ಹೇಳಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ ಅಲ್ಲಿ. ನಮಸ್ಕಾರ.